ಇವನ್ಯಾರವ 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 ಎಂದೆಣಿಸದಿರಯ್ಯ ಇವನಮ್ಮವ 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 ಎಣಿಸಿರಯ್ಯ ಎಂಬ ಘೋಷವಾಕ್ಯ ಬಸವಣ್ಣವರದು. ಬಹುಶಃ ಶಿಕ್ಷಕರಿಂದ ಅಕ್ಷರಶಃ ಯಾರಾದರೂ ಈ ಒಂದು ವಾಕ್ಯವನ್ನು ಪಾಲಿಸ್ತಾರೆ ಅಂದರೆ ಅದು ಶಿಕ್ಷಕರಿಂದ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಅದೇ ರೀತಿ ಪ್ರತಿ ಶಾಲೆಯಲ್ಲೂ ಈ ರೀತಿಯಾದಂಥ ಒಂದು ಶಿಕ್ಷಕ ದಿನಾಚರಣೆ ಆಚರಿಸೋದು ಸಹಜ. ಅದರ ಮುಂದುವರೆದ ಭಾಗವಾಗಿ ಇವತ್ತು ನಮ್ಮ ಶಾಲೆಯಲ್ಲಿ ಈ ಒಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡತಕ್ಕಂತಹ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೂ, ವಿಶೇಷವಾಗಿ ಶಿಕ್ಷಕರೊಂದಕ್ಕೂ, ನಮ್ಮೆಲ್ಲ ಬೋಧಕೇತರ ಸಿಬ್ಬಂದಿಗೂ ಈ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಶಿಕ್ಷಕ ವೃತ್ತಿ ಅನ್ನೋದು ಈ ಸಮಾಜದಲ್ಲಿ ಬಹಳ ವಿಶಿಷ್ಟ ಮತ್ತು ಶ್ರೇಷ್ಠವಾದಂತಹ ವೃತ್ತಿ. ಈ ದೇಶದ 2ನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದಂತಹ ಸರ್ವಪಲ್ಲಿ ರಾಧಾಕೃಷ್ಣನ್ರವರು ತಮ್ಮ ಜನ್ಮದಿನವನ್ನು ಒಂದು ಸಾರ್ಥಕ ದಿನವಾಗಿ ಆಚರಿಸಬೇಕು ಅನ್ನೋ ಉದ್ದೇಶದಿಂದ ಶಿಕ್ಷಕ ದಿನಾಚರಣೆಯಾಗಿ ಆಚರಿಸಬೇಕು ಅನ್ನೋದು ಅವರದ ಬಯಕೆ ಆಗಿತ್ತು. ಕರ್ನಾಟಕ ಮತ್ತು ಸರ್ವಪಲ್ಲಿ ರಾಧಾಕೃಷ್ಣನ್ರವರಿಗೆ ಒಂದು ವಿಶೇಷವಾದಂಥ ಒಂದು ಅನುಬಂಧ ಇದೆ. ಯಾಕೆಂದ್ರೆ ಅವರು ಯಾವ ಸಂದರ್ಭದಲ್ಲಿ ರಾಷ್ಟ್ರಪತಿ ಆಗಿರ್ತಾರೋ, ರಾಷ್ಟ್ರಪತಿ ಆಗಕ್ಕೆ ಇಲ್ಲಿಂದ ಆಯ್ಕೆ ಆಗ್ತಾರೋ ಆ ಸಂದರ್ಭದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಒಬ್ಬ ಶಿಕ್ಷಕರಾಗಿದ್ದರು ಅಂತ ಹೇಳಕ್ಕೆ ಕರ್ನಾಟಕದ ಜನ ವಿಶೇಷವಾಗಿ ನಾವು ಹೆಮ್ಮೆ ಪಡಬೇಕಾಗ್ತದೆ. ಅವರು ಮೊದಲು ಕರ್ನಾಟಕದ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾಗಿ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಂಥ ಸಂದರ್ಭದಲ್ಲಿ ರಾಷ್ಟ್ರಪತಿಗಳಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಎಲ್ಲರಿಗೂ ಸಹ ಹೆಮ್ಮೆ ತರ್ತಕ್ಕಂಥ ವಿಚಾರ. ಹಾಗೆ ಈ ಒಂದು ಶಿಕ್ಷಕ ವೃಂದ ಈ ಸಮಾಜ ಕಟ್ಟುವ ಕೆಲಸದಲ್ಲಿ ಬಹಳ ಅವಿರತವಾದಂಥ ಶ್ರಮ ಹಾಕುವಂಥದ್ದು, ಈ ಸಮಾಜದ ಮುಂದಿನ ಪೀಳಿಗೆ ಯಾವ ದಿಕ್ಕು ದೆಸೆಯಲ್ಲಿ ಸಾಗಬೇಕು ಅಂತೇಳಿ ನಿರ್ಣಯ ಮಾಡ್ತಕ್ಕಂಥದ್ದು ಈ ಶಿಕ್ಷಕ ವೃಂದ. ಸಮಾಜದ ಎಲ್ಲ ಅಂಕು ಡೊಂಕುಗಳನ್ನು ತಿದ್ದುವ ವಿಚಾರದಲ್ಲಿ ಶಿಕ್ಷಕ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾನೆ. ತಾಯಿಯ ನಂತರ ಈ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯಾಗಿ ರೂಪುಗೊಳ್ಳಬೇಕಾದ್ರೆ, ಒಬ್ಬ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಸಮಾಜಕ್ಕೆ ಕೊಡುಗೆಯಾಗಿ ಕೊಡಬೇಕಾದ್ರೆ ಯಾರ್ದಾದ್ರೂ ಪಾತ್ರ ಇದ್ರೆ ಅದು ಶಿಕ್ಷಕರದು ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ. ಅಂತಹ ಒಂದು ಶಿಕ್ಷಕ ವೃಂದಕ್ಕೆ ತಾವೆಲ್ಲರೂ ಶ್ರದ್ಧಾಪೂರ್ವಕವಾಗಿ ನಮಿಸಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಶಿಕ್ಷಣ ಈ ಜೀವನದಲ್ಲಿ ಅತ್ಯಮೂಲ್ಯವಾದಂತಹ ಒಂದು ಅಂಗ. ಇವತ್ತು ಶಿಕ್ಷಣದಿಂದ ಯಾವೆಲ್ಲ ರೀತಿಯಾದಂತಹ ವ್ಯವಸ್ಥೆಯಲ್ಲಿ ನಾವು ಪಾಲ್ಗೊಳ್ಬಹುದು ಅನ್ನೋದಕ್ಕೆ ಇತ್ತೀಚೆಗೆ ನಾನು ಅಮಿತಾಬ್ ಬಚ್ಚನ್ ನಡೆಸ್ಕೊಡುವಂತಹ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದೆ. ಯಾವುದೋ ಕೋಟ್ಯಾಧಿಪತಿ ಇರಬೇಕು ಮೋಸ್ಟ್ಲಿ, ಅವರೇ ನಡೆಸ್ಕೊಡ್ತಕ್ಕಂಥದ್ದು. ಆ ಕಾರ್ಯಕ್ರಮದಲ್ಲಿ 50 ಲಕ್ಷದ ಪ್ರಶ್ನೆ ಬರ್ತದೆ. ಆ ಸಂದರ್ಭದಲ್ಲಿ ಕೊನೆಯದಾಗಿ ಅವರೊಂದು ಮಾತು ಕೇಳ್ತಾರೆ. 50 ಲಕ್ಷ ತನಕ ಅವರು ಅಮೌಂಟ್ ಗೆದ್ದಿರ್ತಾರೆ. ಆ ಸಂದರ್ಭದಲ್ಲಿ ಅಮಿತಾಬ್ ಬಚ್ಚನ್ ಒಂದು ಪ್ರಶ್ನೆ ಕೇಳ್ತಾರೆ, ನೀನು 50 ಲಕ್ಷ ಬಂದ್ರೆ ನೀನು ಏನ್ ಮಾಡ್ಕೊಂತೀಯಪ್ಪ ಅಂತ. ಬಹಳ ಬಡ ಕುಟುಂಬದಿಂದ ಬಂದಿರತಕ್ಕಂಥ ಹೆಣ್ಣುಮಗಳದು. ಆಗ ಅಮಿತಾಬ್ ಬಚ್ಚನ್ಗೆ ಆ ಹೆಣ್ಣುಮಗಳು ಒಂದು ಉತ್ತರ ಕೊಡ್ತಾಳೆ, ಸರ್ ನಾನು ಬ್ಲೈಂಡ್ ಟ್ಯೂಮರ್ ಇದ್ದೀನಿ, ಈ 50 ಲಕ್ಷ ಬಂದ್ರೆ ನಾನು ಚಿಕಿತ್ಸೆಗಾಗಿ ಬಳಸ್ಕೊಂತೀನಿ ಅಂತೇಳಿ ಒಂದು ಉತ್ತರ ಕೊಡ್ತಾಳೆ. ಅಂದ್ರೆ ಶಿಕ್ಷಣದಿಂದ ಅಲ್ಲಿ ತನಕ ಬಂದಿದ್ದ ಅವಳು ಕಲ್ತಿದ್ದಂತ ವಿದ್ಯೆಯಿಂದ, ಆ ವಿದ್ಯೆಯಿಂದ ತಾನೇ ದುಡಿದಂತ ಹಣದಿಂದ ತನ್ನ ಒಂದು ಆರೋಗ್ಯವನ್ನು ಚೇತರಿಸ್ಕೊಳ್ತೀನಿ ಹೇಳೋಷ್ಟರ ಮಟ್ಟಿಗೆ ಇವತ್ತು ಶಿಕ್ಷಣ ಪಾತ್ರ ಆಗ್ತದೆ ಅನ್ನೋದಕ್ಕೆ ಅದೊಂದು ಬಹಳ ದೊಡ್ಡ ಉದಾಹರಣೆ. ಆ ಕಾರಣಕ್ಕೋಸ್ಕರ ನಮ್ಮೆಲ್ಲರಿಗೂ ಶಿಕ್ಷಣ ಬಹಳ ಅತ್ಯಮೂಲ್ಯವಾದಂತಹ ಒಂದು ಮಾರ್ಗ. ಅದನ್ನೆಲ್ಲ ಸದುಪಯೋಗ ಪಡಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಕೊನೆಯದಾಗಿ ಒಂದು ಸಣ್ಣ ಕಥೆಯನ್ನು ಹೇಳೋ ಮುಖಾಂತರ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ತಮ್ಮೆಲ್ಲರಿಗೂ ಶ್ರೀಕೃಷ್ಣ ದೇವರಾಯ ಗೊತ್ತಿರ್ಬೋದು, ಎಂಪರರ್ ಗೊತ್ತಿದೆಯಾ? ಶ್ರೀಕೃಷ್ಣ ದೇವರಾಯ. ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಬಹುಶಃ ದೇಶದಲ್ಲಿ ಅತ್ಯುನ್ನತ ಕವಿ ಮಹಾಶಯರು ಎಲ್ಲಾದರೂ ಇದ್ರೆ ಅದು ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿದ್ರು. ಅಂತಹ ಶ್ರೀಕೃಷ್ಣ ಮಹಾದೇವರಾಯನ ಆಸ್ಥಾನದಲ್ಲಿ ಇದ್ದಂತಹ ತೆನಾಲಿ ರಾಮ ಅಂತ ಒಬ್ಬ ಕವಿ ಇದ್ದ. ಗೊತ್ತಿದೆಯಾ? ತೆನಾಲಿ ರಾಮನ್ ಕತೆ ಕೇಳಿದೀರಾ? ಬಹುಶಃ ನಮ್ಮ ಟೀಚರ್ಸ್ ಗೊತ್ತಿರುತ್ತೆ. ಇತ್ತೀಚೆಗೆ ತೆನಾಲಿ ರಾಮನ ಕಥೆಗಳು ಎಲ್ಲೂ ನಾನು ಕೇಳ್ತಾ ಇಲ್ಲ, ಅಥವಾ ನೀವು ಹೇಳ್ತಾ ಇದ್ದೀರ ನನಗೂ ಗೊತ್ತಿಲ್ಲ. ಶ್ರೀಕೃಷ್ಣ ದೇವರಾಯನಿಗೆ ತಮ್ಮ ಆಸ್ಥಾನದಲ್ಲಿ ಇರ್ತಕ್ಕಂತಹ ವಿದ್ವಾಂಸರು ಎಷ್ಟು ಬುದ್ಧಿವಂತರು ಅಂತೇಳಿ ಪರೀಕ್ಷೆ ಮಾಡಬೇಕು ಅನ್ನೋದೊಂದು ಆಸೆ ಬಂತಂತೆ. ಆ ಸಂದರ್ಭದಲ್ಲಿ ತನ್ನ ಆಸ್ಥಾನದಲ್ಲಿದ್ದಂತಹ ಎಲ್ಲ ವಿದ್ವಾಂಸರನ್ನು ಕರೆದು ಅವರಿಗೆ ಒಂದು ಟಾಸ್ಕ್ ಕೊಡ್ತಾರೆ. ಏನಪ್ಪ ಟಾಸ್ಕ್ ಅಂದ್ರೆ, ಎಲ್ಲ ಒಂದು 20 ಜನ ಕವಿಯ ಮಾತ್ರೆಯನ್ನು ಕರೆದು ಪ್ರತಿಯೊಬ್ಬರಿಗೂ ಒಂದೊಂದು ಬೆಕ್ಕು ಕೊಡ್ತಾರೆ. ಕೇಳಿದಿರ ಕತೆ?
ಪ್ರತಿಯೊಬ್ಬರಿಗೂ ಒಂದೊಂದು ಬೆಕ್ಕು ಕೊಡ್ತಾರೆ. ಆ ಬೆಕ್ಕನ್ನ 1 ತಿಂಗಳ ಅಥವಾ 2 ತಿಂಗಳ ಕಾಲ ನೀವು ಯಾರು ಎಷ್ಟು ಚೆನ್ನಾಗಿ ಸಾಕಿ ದಷ್ಟಪುಷ್ಟವಾಗಿ ಮಾಡ್ಕೊ ಬರ್ತೀರೋ ಅವ್ರಿಗೆ ಅತ್ಯುನ್ನತವಾದಂತ ಪ್ರಶಸ್ತಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಶ್ರೀಕೃಷ್ಣ ದೇವರಾಯ ಅನೌನ್ಸ್ ಮಾಡಿರ್ತಾರೆ. ಆದ್ರೆ ತೆನಾಲಿ ರಾಮ ಬಹಳ ಬುದ್ಧಿವಂತ. ಅಲ್ಲಿ ಇರ್ತಕ್ಕಂಥ ಎಲ್ಲ ಮಹಾನರು ಬೇರೆ ಬೇರೆ ರೀತಿಯಾಗಿ ಯೋಚನೆ ಮಾಡಿದ್ರು. ಈ ಒಂದು ಬೆಕ್ಕನ್ನ ಎಷ್ಟು ದಷ್ಟಪುಷ್ಟವಾಗಿ ಬೆಳೆಸ್ಬೋದು ಅಂತೇಳಿ ಬಹಳ 1 ತಿಂಗಳು ಅವಿರತವಾದಂತ ಶ್ರಮ ಹಾಕಿದ್ರು. ತೆನಾಲಿ ರಾಮ ಮಾತ್ರ ಯಾವುದೇ ರೀತಿಯಾದಂತ ಶ್ರಮ ಹಾಕಕ್ ಹೋಗ್ಲಿಲ್ಲ. ಆ ಬೆಕ್ಕನ್ನು ತಗೊಂಡೋಗಿ ನಮ್ಮ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಕಟ್ಬಿಟ್ಟು ಸುಮ್ಮನಾಗ್ಬಿಟ್ರು. ಕೊನೆಯ 1 ದಿವಸ ಇದೆ, ಇನ್ನು 1 ದಿವಸದಲ್ಲಿ ಆ ಬೆಕ್ಕನ್ನು ಹಿಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲರೂ ಬಹಳ ದಪ್ಪಕ್ಕೆ ದಷ್ಟಪುಷ್ಟವಾಗಿರ್ತಕ್ಕಂಥ ಬೆಕ್ಕನ್ನು ತರ್ತಾ ಇದ್ದಾರೆ. ಆದ್ರೆ ತೆನಾಲಿ ರಾಮನ್ ಬೆಕ್ಕು ಮಾತ್ರ ಅವ್ರು ಕೊಟ್ಟಿದ್ದಕ್ಕಿಂತ ಮೋರ್ ದೆನ್ 90% ತೂಕ ಕಡಿಮೆ ಆಗೋಗಿತ್ತು. ಯಾಕಂದ್ರೆ ಅದಕ್ಕೆ ಆಹಾರನೇ ಹಾಕಿರಲಿಲ್ಲ. ಅವನು ಎಲ್ಲ ಕರ್ಕೊಂಡಾದ್ರೆ ತೆನಾಲಿ ರಾಮನ್ ಮುಂದೆ ಶ್ರೀಕೃಷ್ಣ ದೇವರಾಯ ಕೇಳ್ತಾನೆ, ಯಾಕಪ್ಪ ನಿನ್ ಬೆಕ್ಕು ಹೀಗಾಗಿದೆ? ಅವಾಗ ಎಲ್ಲರೂ ನೋಡಿದ್ರೆ ಅವ್ರ ಬೆಕ್ಕು ಬಹಳ ದಷ್ಟಪುಷ್ಟವಾಗಿತ್ತು, ನಿನ್ ಬೆಕ್ಕು ಯಾಕೆ ಹೀಗಾಗಿದೆ ಅಂತ ಕೇಳಿದ್ರೆ, ಸ್ವಾಮಿ ಎಲ್ಲ ಬೆಕ್ಕುಗಳು ಆಹಾರ ತಗೊಳ್ಳೋ ಅಂತ ಬೆಕ್ಕನ್ನು ಕೊಟ್ಟಿದ್ದೀರಾ, ಆದ್ರೆ ನನಗೆ ಮಾತ್ರ ಆಹಾರ ಸೇವಿಸೋದೇ ಇಲ್ಲ, ನಾನು ಏನು ಕೊಟ್ಟರು ಅದು ಓಡೋಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಹೌದಾ ಅಂತ ಹೇಳಿದ್ದೆ ಶ್ರೀಕೃಷ್ಣ ದೇವ ಪರೀಕ್ಷೆ ಮಾಡ್ಬೇಕಾದಂತ ಸಂದರ್ಭ ಬಂದ್ರೆ ಅದಕ್ಕೆ ಹಾಲು ಇಡ್ತಾರೆ, ಅದು ಹಾಲು ಕುಡಿಯಲ್ಲ, ಓಡ್ಬಿಡುತ್ತೆ. ಯಾಕೆ ಅಂತ ಕೇಳಿದ್ರೆ 1 ತಿಂಗಳ ಕಾಲ ಆಹಾರ ಕೊಡದೆ ಆ ಬೆಕ್ಕಿಗೆ ಕೊನೆ ದಿನ ಹಿಡ್ಕೊ ಬರ್ಬೇಕಾದಂತ ಸಂದರ್ಭದಲ್ಲಿ ಅದಕ್ಕೆ ತುಂಬಾ ಬಿಸಿಯಾದ ಹಾಲು ಇಟ್ಟಿರ್ತಾನೆ. ಹೊಟ್ಟೆ ಹಸಿವು ತಡೆಲಾರದೆ ಆ ಬೆಕ್ಕು ಹೋಗಿ ಅವತ್ತು ಹಾಲು ಕುಡಿಯುತ್ತೆ. ಹಾಲು ಕುಡಿಯಕ್ಕೆ ಹೋದಂತ ಸಂದರ್ಭದಲ್ಲಿ ಬಿಸಿಗೆ ತನ್ನ ನೇಲ್ಗೆ ಎಲ್ಲ ಸುಟ್ಟೋಗಿರುತ್ತೆ. ಆದ್ರೆ ಹಾಲನ್ನು ಕಂಡ್ರೆ ಓಡೋ ಅಂತ ಪರಿಸ್ಥಿತಿ ಇರ್ತೈತೆ. ಆ ರೀತಿಯಾದಂತ ತಯಾರು ಮಾಡ್ಕೊಂಡೋಗಿ ಇಟ್ಟಿದ್ದಂತಹ ಬೆಕ್ಕು